ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತ ಸಾರ, ಅದರಲ್ಲಿ ಶ್ವಾಸ ಸಂಧಿಯಲ್ಲಿ 13ನೇ ಶ್ಲೋಕ. ಅನಿಲ ದೇವನು ವಾಂಗ್ಮನೋಮಯ ನೆನಿಸಿ ಪಾವಕ ವರುಣ ಸಂಗಂಧನ ಮುಖಾದ್ಯರೊಳಿದ್ದು ಭಗವದ್ ರೂಪ ಗುಣಗಳನ್ನು ನೆನೆದು ಉಚ್ಚರಿಸುತ್ತಲಿ ನಮ್ಮನು ಸದಾ ಸಂತೈಸುವನು ಮುನಿಗಣಾರಾಧಿತ ಪದಾಂಬುಜ ಕೋಜ ಸುರರಾಜ. ಉತ್ತಮರಾದ ಋಷಿಗಳು ಸನ್ಮುನಿಗಣಾರಾಧಿತ ಮುನಿಗಣ ಅಂದ್ರೆ ಮುನಿಗಳ ಸಮೂಹ, ಮುನಿಗಣದಿಂದ ಆರಾಧಿತ ಪಾದಾಂಬುಜ, ಸೇವೆ ಮಾಡಲ್ಪಟ್ಟ ಪಾದಾಂಬುಜ ಉಳ್ಳವರಾದ ವಾಯುದೇವರು ಅಂತ ಅರ್ಥ. ಗೋ ಅಂದ್ರೆ ವೇದಗಳು, ವೇದಗಳನ್ನ ವೇದಾಂತ ಗ್ರಂಥಗಳನ್ನ ರಚನೆ ಮಾಡಿದವರು. ಮತ್ತು ಸುರರಾಜ, ದೇವತೆಗಳ ಒಡೆಯ, ಗರುಡ, ಶೇಷ, ರುದ್ರ ಮೊದಲಾದ ದೇವತೆಗಳಿಗೆ ಒಡೆಯರಾದವರು ವಾಯುದೇವರು. ಅಂಥ ಅನಿಲ ದೇವನು ವಾಂಗ್ಮನೋಮಯ ನೆನಿಸಿ, 5 ವಿಧ ಕೋಶ ಹಿಂದೆ ನೋಡಿದ್ದೀವಿ. ಮನೋಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಹಾಗೆ ಅಂತ. ಅದೇ ರೀತಿಯಾಗಿ ವಾಂಗ್ಮಯ ಅಂತ ಒಂದಿದೆ. ವಾಂಗ್ಮಯ ಅಂತ ಅಂದ್ರೆ ಮಾತಿನ ವ್ಯಾಪಾರಗಳನ್ನು ಮಾಡತಕ್ಕವರು, ಹಾಗೆ ಅಂತ. ವಾಂಗ್ ಮತ್ತು ಮನೋಮಯ ಅಂತ ಕೂಡ ಎನಿಸಿಕೊಂಡು ಮನಸ್ಸಿನ ವ್ಯಾಪಾರಗಳನ್ನು ಕೂಡ ಮಾಡುವವರು ಅಂತ ಪ್ರಸಿದ್ಧ ಶಾಸ್ತ್ರಗಳಲ್ಲಿ ಪ್ರಸಿದ್ಧ ಆತರ. ಪಾವಕ ವರುಣ, ಪಾವಕ ಅಂದ್ರೆ ಅಗ್ನಿ, ವರುಣ ಅಂದ್ರೆ ವರುಣ ದೇವರು, ಅವರಲ್ಲೂ ಕೂಡ ಇದ್ದು ಸಂಕ್ರಾಂತನ ಮುಖ್ಯಾದ್ಯರೊಳು, ಸಂಕ್ರಾಂತ ಅಂದ್ರೆ ಇಂದ್ರಿಯಗಳಿಗೆ ಅಭಿಮಾನಿಗಳಾದ ಇಂದ್ರ ಮೊದಲಾದ ತತ್ವಾಭಿಮಾನಿ ದೇವತೆಗಳಲ್ಲಿದ್ದು ಭಗವದ್ ರೂಪ ಗುಣಗಳನ್ನು ನೆನೆದು ಅಲ್ಲಿದ್ದು ಏನ್ ಮಾಡ್ತಾರೆ ವಾಯುದೇವರು ಅಂದ್ರೆ ವಾಂಗ್ಮಯ, ಮನೋಮಯ, ತತ್ವಾಭಿಮಾನಿ, ಇಂದ್ರಾದಿ ತತ್ವಾಭಿಮಾನಿ ದೇವತೆಗಳು ಇವರ ಒಳಗೆಲ್ಲ ಇದ್ದು ವಾಯುದೇವರು ಏನ್ ಮಾಡ್ತಾರೆ ಹಾಗೆಂದ್ರೆ ಭಗವಂತನ ಗುಣಗಳನ್ನ, ಬಿಂಬರೂಪನಾದ ಪರಮಾತ್ಮನನ್ನ, ಅವನ ರೂಪಗಳನ್ನ ನೆನೆದು ಉಚ್ಚರಿಸುತ್ತಲಿ. ಇದನ್ನ ಅಂಥ ವಾಯುದೇವರನ್ನ ಸ್ತೋತ್ರ ಮಾಡ್ತಾ ನಾವು ಹೇಳಿದರೆ ನಮ್ಮನ್ನು ಸದಾ ಸಂತೈಸುವನು. ವಾಯುದೇವರು ಈ ರೀತಿಯಾಗಿ ಪರಮಾತ್ಮನ ಸೇವೆಗಳನ್ನ ನಮ್ಮ ಶರೀರದಲ್ಲಿ ಇದ್ದು ಮಾಡ್ತಾರೆ ಅಂತ ನಾವು ಕೊಂಡಾಡಿದರೆ ಸಾಕಂತೆ ವಾಯುದೇವರು ನಮ್ಮನ್ನ ರಕ್ಷಣೆ ಮಾಡ್ತಾರೆ, ಹಾಗೆ. ಯಾಕೆಂದ್ರೆ ಈ ಜ್ಞಾನ ಬರುವುದೇ ಕಷ್ಟ. ಎಲ್ಲರೂ ಇಂದ್ರಿಯಗಳನ್ನ ಒಪ್ಪುತ್ತಾರೆ. ಯಾಕೆ? ಕಾಣ್ತಾ ಇದೆ, ಅನುಭವಕ್ಕೆ ಇದೆ. ಇಂದ್ರಿಯಾಭಿಮಾನಿ ದೇವತೆಗಳನ್ನ ಒಪ್ಪುವವರು ಕೆಲವರು. ಅದಕ್ಕೆ ಕಣ್ಣಿಗೆ ಸೂರ್ಯ, ಕಿವಿಗೆ ಚಂದ್ರ, ಈ ರೀತಿಯಾಗಿ ಒಂದೊಂದು ಅವಯವಕ್ಕೂ ಒಬ್ಬೊಬ್ಬರು ದೇವತೆಗಳು ಇದ್ದಾರೆ ಅಂತ ಅದನ್ನು ತಿಳಿದುಕೊಳ್ಳೋದೇ ಕಷ್ಟ ಇದೆ. ಸೈನ್ಸ್ ಹೇಳ್ತಾ ಇಲ್ಲ ಅವುಗಳನ್ನ. ಇನ್ನು ಅದರ ಒಳಗೆ ಮುಖ್ಯ ಪ್ರಾಣ ದೇವರಿದ್ದು ಅವರ ಒಳಗೆ ಪ್ರೇರಕನಾಗಿ, ವಾಯುದೇವರಿಗೂ ಪ್ರೇರಕನಾಗಿ ಪರಮಾತ್ಮ ಇದ್ದು ಅವರ ಸೇವೆಯನ್ನ ಮಾಡ್ತಾರೆ ಅಂತ ತಿಳಿಯುವುದು ಬಹಳ ವಿರಳ. ಶಾಸ್ತ್ರಗಳಲ್ಲಿ ಇದೆ ಅದು, ಆದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಅದು ಆಗೋದಿಲ್ಲ. ಅದರಿಂದ ಈ ರೀತಿಯಾಗಿ ಯಾರು ಶಾಸ್ತ್ರ ಮೂಲಕ ಗುರು ಅನುಗ್ರಹದಿಂದ ತಿಳಿದು ವಾಯುದೇವರನ್ನ ಸ್ತೋತ್ರ ಮಾಡ್ತಾರೆ ಅಂಥವರನ್ನ ಪರಮಾತ್ಮ ವಾಯುದೇವರು ಕಾಪಾಡುತ್ತಾರೆ, ರಕ್ಷಣೆ ಮಾಡ್ತಾರೆ ಒಟ್ಟು. ಪಾದವೆನಿಪವು ವಾಂಗ್ಮನಸುಗಳ ಪಾದ ರೂಪದ್ವಯಗಳೊಳು ಪ್ರಹ್ಲಾದ ಪೋಷಕ ಶಂಕರುಷನಾಹ್ವಯದಿ ನೆಲೆಸಿದ್ದು ವೇದಶಾಸ್ತ್ರ ಪುರಾಣಗಳ ಸಂವಾದ ರೂಪದಿ ಮನನಗೈಸುತ ಮೋದಮಯ ಸುಖವಿತ್ತು ಸಲಹುವ ಸರ್ವ ಸಜ್ಜನರ. ವಾಂಗ್ಮಯ ಮತ್ತು ಮನೋಮಯ, ವಾಗ್ವ್ಯಾಪಾರಗಳು ಮತ್ತು ಮನಸ್ಸಿನ ವ್ಯಾಪಾರಗಳು, ಇವು ಎರಡೂ ಕೂಡ ಪಾದ ಎನಿಪುವುದು. ಪಾದ ಅಂತ ಅದು ಪಾದದ ಸ್ಥಾನದಲ್ಲಿ ಇರತಕ್ಕದ್ದು. ಪಾದರೂಪ ದ್ವಯ, ಮನೋಮಯ ಎನ್ನುವ ಪಾದಗಳು. ಈ 2 ಪಾದದಲ್ಲಿ ಪ್ರಹ್ಲಾದ ಪೋಷಕ ಸಂಕರ್ಷಣಾತ್ವ ಇದೆ. ಪ್ರಹ್ಲಾದನನ್ನ ಅನುಗ್ರಹ ಮಾಡಿದ ನರಸಿಂಹದೇವರು ಸಂಕರ್ಷಣ ಎನ್ನುವ ಹೆಸರಲ್ಲಿ ನೆಲೆಸಿದ್ದು. ನರಸಿಂಹ ಮತ್ತು ಸಂಕರ್ಷಣ, ವಾಂಗ್ಮಯ ಮತ್ತು ಮನೋಮಯಗಳಲ್ಲಿ ಸಂಕರ್ಷಣ ಮತ್ತು ನರಸಿಂಹದೇವರು ಮತ್ತು ಸಂಕರ್ಷಣ ಎನ್ನುವ ರೂಪದಲ್ಲಿ ನೆಲೆಸಿದ್ದು ವೇದಶಾಸ್ತ್ರ ಪುರಾಣಗಳ ಸಂವಾದ ರೂಪದಿ
ವೇದಶಾಸ್ತ್ರಗಳಿಗೆ ಸಮ್ಮತವಾದ ಪುರಾಣಗಳನ್ನ ಯಾರಿಗೆ ಕೇಳಿಕ್ಕೆ ಯೋಗ್ಯತೆ ಇದೆ ಅವರಿಗೆ ಹೇಳಿಕೊಟ್ಟು. ಯಾಕೆ ಮನೋಮಯ ಬೇಕು ನೋಡಿ. ಈಗ ನಾವೇನ್ ಮಾತಾಡ್ತಾ ಇದ್ದೀವಿ, ನೀವು ಕೇಳ್ತಾ ಇದ್ರಿ, ಇದೆಲ್ಲ ಯಾವ ವ್ಯಾಪಾರ? ವಾಂಗ್ಮಯ ವ್ಯಾಪಾರ. ಹೇಳಬೇಕು, ಕೇಳೋದು, ಇದೆಲ್ಲ ವಾಂಗ್ಮಯ ವ್ಯಾಪಾರ. ಗುರು ಶಿಷ್ಯರ ಮಧ್ಯದಲ್ಲಿ ಆಗತಕ್ಕದ್ದು. ಅದನ್ನ ನಾವು ಕೇಳಬೇಕು, ಅವ್ರ ಮುಖಾಂತರನೇ ಕೇಳಬೇಕು. ಇಲ್ಲಾಂದ್ರೆ ನಮಗೆ ಹೇಳಿಕೊಡೋರು ಯಾರಿದ್ದಾರೆ ಹೇಳಿ? ದೇವರು ಡೈರೆಕ್ಟ್ ಬರೋದಿಲ್ಲ. ಗುರು ಮುಖಾಂತರನೇ ಏನೇ ಅನುಗ್ರಹ ಮಾಡಬೇಕು ಅಂದ್ರೂ ಕೂಡ ದೇವರು ಗುರುಮುಖವಾಗಿಯೇ ಮಾಡೋದು. ಅದರಿಂದ ಈ ರೀತಿಯಾದ ಅದು ಮನಸ್ಸು ಬೇಕು. ಬರೀ ಮಾತಿದ್ರೆ ಸಾಲದು. ಮನಸ್ಸು ಕೇಳ್ತಾ ಇರೋದು, ಮನಸ್ಸು ಎಲ್ಲೋ ಇದ್ರೆ ಅರ್ಥನೇ ಆಗೋದಿಲ್ಲ. 5 ನಿಮಿಷ ಆದ್ಮೇಲೆ ಏನ್ ಹೇಳಿದ್ರು ಅಂತ ಕೇಳಿದ್ರೆ ನಮಗೆ ಹೇಳಿಕ್ ಬರಲ್ಲರಿ ಅಂತ ಹೇಳ್ಬಿಡ್ತೀವಿ ಅಷ್ಟೇ. ಹಂಗಾಗಬಾರ್ದು. ಮನೋಮಯ. ಸೊ ವಾಗಿಂದ್ರಿಯ ಕೆಲಸ ಇದೆ ಮತ್ತು ಮನಸ್ಸಿನ ವ್ಯಾಪಾರವೂ ಇದೆ. ಈ ರೀತಿಯಾಗಿ ನರಸಿಂಹದೇವರು ಮತ್ತು ಸಂಕರ್ಷಣ ವಾಯುದೇವರ ಒಳಗಿದ್ದು ಈ ಕೆಲಸಗಳನ್ನೆಲ್ಲ ಮಾಡಿ ನಮಗೆ ಜ್ಞಾನವನ್ನು ಕೊಟ್ಟು ಶ್ರವಣ ಮನನ ಧ್ಯಾನ ಮಾಡಿಸಿ ಆನಂದ ಸ್ವರೂಪನಾದ ಆ ಪರಮಾತ್ಮ ಶ್ರೀಹರಿ ಸರ್ವ ಸಜ್ಜನರ ಸಲಹುವ, ಎಲ್ಲಾ ಸಜ್ಜನರನ್ನು ಕೂಡ ರಕ್ಷಣೆ ಮಾಡ್ತಾನೆ ಅಂತ. ಇನ್ನು ಗಂಧವಹ ದಶ ದಿಶಲೊಳಗರವಿಂದ ಸೌರಭ ಪಸರಿಸುತ್ತ ಘ್ರಾಣೇಂದ್ರಿಯಗಳಿಗೆ ಸುಖವ ನೀವುತ ಸಂಚರಿಸುವಂತೆ ಇಂದಿರೇಶನ ಸುಗುಣಗಳ ದೈನಂದಿನದಿ ತುದಿಸುತನು ತಂದಭದಿರ ಸುಮುಖನಂದಿರು ಮಂದ ಜನರೊಡನೆ. ಗಂಧವಹ ದಶ ದಿಶಗಳೊಳಗೆ ಅರವಿಂದ ಸೌರಭ ಪಸರಿಸುತ್ತ. ಒಂದು ಸುಗಂಧವಾದ ವಾಸನೆ ಗಾಳಿ ಹತ್ರ ಬಂದ್ರೆ ಗಾಳಿ ಏನ್ ಮಾಡ್ತದೆ? ಅದನ್ನ ಎಲ್ಲ ಕಡೆ ತೆಗೆದುಕೊಂಡು ಹೋಗ್ತದೆ ನೋಡಿ. 10 ದಿಕ್ಕಿನಲ್ಲೂ ತೆಗೆದುಕೊಂಡು ಹೋಗ್ತದೆ. ತನ್ನಲ್ಲಿ ಒಂದು ಸುಗಂಧಮಯವಾದ ಪರಿಮಳ, ಸುಗಂಧವಾಗಲಿ ದುರ್ಗಂಧವಾಗಲಿ ಎಲ್ಲದನ್ನೂ ತೆಗೆದುಕೊಳ್ಳುತ್ತದೆ. ಆದ್ರೆ ಇಲ್ಲಿ ಗುರುಗಳು ದೃಷ್ಟಾಂತ ಕೊಡೋದು ಸುಗಂಧಮಯವಾದ ಪದಾರ್ಥವನ್ನ ಗಾಳಿ ಹೇಗೆ ಎಲ್ಲ ಕಡೆ ಪಸರಿಸುತ್ತದೋ ಅಂದ್ರೆ ಹರಡುತ್ತದೋ, ಘ್ರಾಣೇಂದ್ರಿಯಗಳಿಗೆ ಸುಖವ ನೀವುತ, ಮೂಗಿಗೆ ಸುಖವನ್ನು ಕೊಡುತ್ತದೆ. ಅಂತ ಸೆಂಟ್ ಗಿಂಟೇನು ಹಾಕೋತೀವಿ ನೋಡಿ, ಅಂಥದ್ದೆಲ್ಲ ಬಂದ್ರೆ ಗಂಧಲೇಪನ ಮಾಡ್ಕೋತೀವಿ. ಅದು ಘ್ರಾಣೇಂದ್ರಿಯಗಳಿಗೆ ಆ ಗಾಳಿಯ ಮೂಲಕ ಮೂಗಿಗೆ ಬೆಳೆದು ಅದಕ್ಕೆ ಆನಂದವಾಗ್ತದೆ. ಹೇಗೋ ಇಂದಿರೇಶನು ಲಕ್ಷ್ಮೀಪತಿಯಾದ ಪರಮಾತ್ಮನು ಸುಗುಣಗಳ ದೈನಂದಿನದಿ ಸ್ತುತಿಸುತ್ತ, ಆ ಪರಮಾತ್ಮನ ಗುಣಗಳನ್ನ ಪ್ರತಿ ದಿವಸದಲ್ಲೂ ಕೂಡ ನಾವು ಚಿಂತನೆ ಮಾಡುತ್ತಾ, ಸ್ತೋತ್ರ ಮಾಡುತ್ತಾ, ಅನುಮೋದಿಸುತ್ತಾ, ಸ್ತೋತ್ರ ಮಾಡುವವರನ್ನು ನೋಡಿ ಸಂತೋಷ ಪಡುತ್ತಾ ನೋಡಿ. ಅದೆಲ್ಲ ಮುಖ್ಯ ನೋಡಿ. ನಾವು ಆ ಪರಮಾತ್ಮನ ಗುಣಗಳನ್ನ ನೆನೆಯಬೇಕು, ಸ್ತೋತ್ರ ಮಾಡಬೇಕು. ಇನ್ನೊಬ್ರು ಮಾಡುವ ಸ್ತೋತ್ರವನ್ನ ಕೇಳಿ ಸಂತೋಷ ಪಡಬೇಕು. ಈ ನಾವು ಮಾಡಿದ್ರೂ ಸಂತೋಷ, ಇನ್ನೊಬ್ರು ಮಾಡಿದ್ರೂ ಸಂತೋಷ, ಇನ್ನೊಬ್ರು ಮಾಡಿದನ್ನ ಕೇಳಿದ್ರೂ ಸಂತೋಷ. ಇನ್ನೊಬ್ರು ಪೂಜೆ ಮಾಡ್ತಾರೆ, ನಾವು ಪೂಜೆ ಮಾಡ್ತೀವಿ. ನಾವು ಮಾಡುವ ಪೂಜೆಯನ್ನು ನೋಡಿ ಸಂತೋಷದಿಂದ ನಾವು ಮಾಡಬೇಕು. ಇನ್ನೊಬ್ರು ಮಾಡುವ ಪೂಜೆಯನ್ನು ನೋಡಿ ಸಂತೋಷ ಪಡಬೇಕು. ನಾವು ಸಂತೋಷದಿಂದ ಪಾಠವನ್ನ ಹೇಳಬೇಕು, ಕೇಳಬೇಕು. ಇನ್ನೊಬ್ರು ಸಂತೋಷದಿಂದ ಪಾಠ ಹೇಳಿದಾಗ ಕೇಳಿದಾಗ ನೋಡಿ ಸಂತೋಷ ಪಡ್ಬೇಕು. ಆ ಒಂದು ಸುಖಾಂಬಾದನ ಮರೆತು ಬಿಟ್ಟಿವಿ ನೋಡಿ. ಗಂಟು ಮುಖ ಆಗಿ ಕೂತಿರ್ತೀವಿ. ಯಾರೊಬ್ರು ಪ್ರವಚನ ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಇನ್ನೊಬ್ರು ಯಾರಾದ್ರು ಸಂಧ್ಯಾವಂದನೆ ಮಾಡ್ತಾರೆ, ಹೋಗ್ತಾರ, ಸಂಧ್ಯಾವಂದನೆ ಮಾಡಿದ್ಯಾ, ಒಳ್ಳೆ ಕೆಲಸ ಮಾಡಿದಿ ಇವತ್ತು ಅಂತ ಹೊಗಳಬೇಕಂತ ನೋಡಿ, ಸಂತೋಷ ಪಡಬೇಕು. ಯಾಕೆ? ಇದೆಲ್ಲ ಸತ್ಕಾರ್ಯ, ಸತ್ಕರ್ಮ ಇದೆಲ್ಲ. ಅದರಿಂದ ಇನ್ನೊಬ್ರು ಮಾಡಿದ ಸತ್ಕರ್ಮವನ್ನ ಮನಃಪೂರ್ವಕವಾಗಿ ಕೊಂಡಾಡಬೇಕು. ಅದೇ ತರ ನಾವು ಮಾಡುವ ಸತ್ಕರ್ಮವನ್ನು ಸಂತೋಷದಿಂದ ಮಾಡಬೇಕು. ಕೆಲವರು ಮುಖ ನೋಡ್ಬೇಕು ಸಂಧ್ಯಾವಂದನೆ ಮಾಡುವಾಗ, ಪೂಜೆ ಮಾಡುವಾಗ ಹೇಗಿರುತ್ತದೆ. ಇಲ್ಲದಿದ್ದ ಬರೆದಿದ್ದ ಸಿಟ್ಟು ಗಿಟ್ಟು ಎಲ್ಲ ಆಗಲೇ ಬಂದಿರ್ತದೆ. ಹಂಗ ಮಾಡಬಾರ್ದು ಅಂತಾರೆ. ಸಂತೋಷ ಮಾಡುವ ಕೆಲಸ ಸಣ್ಣ ಕಾರ್ಯ. ಏನೋ ಮಾನವ ಜನ್ಮ ಬಂದಿರೋದೇ ದೊಡ್ಡದು. ನೆಕ್ಸ್ಟ್ ಯಾವಾಗ ಬರ್ತದೋ ಗೊತ್ತಿಲ್ಲ. ಈ ಒಂದು ಜನ್ಮ ಮಾನವ ಜನ್ಮ ಬಂದಿದೆ, ನೆಕ್ಸ್ಟ್ ಯಾವಾಗ ಬರ್ತದೆ ಮಾನವ ಜನ್ಮ ದೇವರು ಕೊಡ್ತಾನೆ ಗೊತ್ತಿಲ್ಲ. ನಮ್ಮ ಪಾಪ ಪುಣ್ಯ ನೋಡಿ, ಪ್ರಯತ್ನ ನೋಡಿ ಕೊಡ್ತಾನೆ ದೇವರು. ನಾವು ವಿಚಾರ ಮಾಡಿದೀವಿ ಹಿಂದೆ. ಅದರಿಂದ ಮಾನವ ಜನ್ಮ ಬಂದಿದೆ, ಸತ್ಕಾರ ಮಾಡ್ತೀವಿ. ಮಾಡುವ ಸತ್ಕಾರವನ್ನು ಸಂತೋಷದಿಂದ ಮಾಡಬೇಕು. ಇನ್ನೊಬ್ಬರು ಮಾಡಿದಾಗ ನೋಡಿ ಸಂತೋಷ ಪಡಬೇಕು. ಅನುಮೋದಿಸುತ್ತಾ ಅಂತ ಎಷ್ಟು ಸುಂದರವಾದ ಪದ ಹಾಕಿದ್ದಾರೆ ನೋಡಿ. ಮಂದ ಜನರೊಡನೆ ಅಂಧಪದಿರ ಸುಮುಖ ನಿಂದಿರು. ಇನ್ನು ಇದು ಜ್ಞಾನಿಗಳ ಮಧ್ಯದಲ್ಲಿ. ಇನ್ನು ಅಜ್ಞಾನಿಗಳು ಇದ್ದಾರೆ ಅಂತ ಇಟ್ಕೊಳ್ಳಿ.
ಅವರ ಮಧ್ಯದಲ್ಲಿ ಹೇಗಿರಬೇಕು? ಸಜ್ಜನರು ಸತ್ಕರ್ಮವನ್ನು ಮಾಡ್ತಾರೆ, ನೀನು ಮಾಡು, ನೋಡಿ ಸಂತೋಷ ಪಡು, ಸಜ್ಜನರ ಸಂಘ ಮಾಡು. ಇನ್ನು ಅಜ್ಞಾನಿಗಳು ಇರ್ತಾರೆ, ಮನೆಯಲ್ಲೇ ಇರ್ಬೋದು. ಅವರ ಮಧ್ಯದಲ್ಲಿ ಹೇಗಿರಬೇಕು? ಕುರುಡನಂತೆ. ಅವ್ರೇನಾದ್ರು ತಪ್ಪು ಮಾಡ್ತಾ ಇದ್ದಾರೆ, ನಾವು ಕುರುಡ ಅಂತ ಕಣ್ಣು ಮುಚ್ಕೊಂಡು ಇರ್ಬೇಕು. ಕಿವುಡ ಬದಿರ ಅಂದ್ರೆ ಕಿವುಡನಂತೆ. ಅವ್ರು ಏನೇನೋ ಹರಟೆ ಹೊಡಿತಾರೆ, ಆಡಬಾರ್ದ ಮಾತುಗಳನ್ನ ಆಡ್ತಾರೆ. ನಾವು ಕಿವುಡನಂತೆ ಸುಮ್ಮನೆ ಇರ್ಬೇಕು. ಮುಖ ಅಂದ್ರೆ ಮಾತಾಡ್ಲಿಕ್ಕೆ ಬರದಂತವನೇ ಅಂತೆ ಇದ್ದು ಬಿಡಬೇಕು ಅಂತ ಹೇಳ್ತಾರೆ. ಯಾರಲ್ಲಿ? ಅಜ್ಞಾನಿಗಳ ಜೊತೆಗೆ. ಅದು ಫಸ್ಟ್ ಆಫ್ ಆಲ್ ಅದಕ್ಕೆ ಹೇಳಿದ್ದು, ಅಜ್ಞಾನಿಗಳ ಜೊತೆಗೆ ಸೇರಲೇಬೇಡಿ. ಯಾರು ಸತ್ಕರ್ಮ ಮಾಡೋದಿಲ್ಲ, ಭಗವಂತನನ್ನ ಕೊಂಡಾಡೋದಿಲ್ಲ, ವೇದಶಾಸ್ತ್ರಗಳನ್ನ ಓದೋದಿಲ್ಲ, ಶ್ರವಣ ಮನನ ಧ್ಯಾನ ಮಾಡೋದಿಲ್ಲ, ಅವ್ರ ಜೊತೆಗೆ ಯಾಕೆ ಹೋಗ್ತೀರಿ? ಹೋಗ್ಲೇಬೇಡಿ ಅಷ್ಟೇ. ಇದು ಗುರುಗಳು. ಯಾಕೆ? ಅವರ ಮಧ್ಯದಲ್ಲಿ ಹೋಗ್ಬೇಕಾದ ಪ್ರಸಂಗ ಬಂದರೂ ಕೂಡ ಅವರನ್ನ ನೋಡೋದು, ಅವ್ರ ಜೊತೆಗೆ ಮಾತನಾಡೋದು, ಅವರನ್ನ ಕೊಂಡಾಡೋದು ಯಾವುದು ಮಾಡಬಾರ್ದು. ಕುರುಡನಂತೆ, ಕಿವುಡನಂತೆ, ಮೂಕನಂತೆ ನಾವು ಇದ್ದು ಬಿಡಬೇಕು ಅಂತ. ಯಾಕೆ? ನೀ ಏನೇ ಹೇಳೋವ್ರ ಅಜ್ಞಾನಿಗಳು, ದೇವರಿದ್ದಾನೆ ಅಂತ ಒಪ್ಪೋದಿಲ್ಲ, ಶಾಸ್ತ್ರ ಒಪ್ಪೋದಿಲ್ಲ, ಸುಮ್ಮನೆ ಜಗಳ ಆಗ್ತದೆ. ಅದರಿಂದ ಅಂತವ್ರ ಜೊತೆಗೆ ತಂಟೆಗೆ ಹೋಗಬೇಡ ಅಂತಾರೆ ಗುರು. ದಾಸರ ಪದ ಇನ್ನೊಂದು ಇದೆ ನೋಡಿ, ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಅಂತ. ಅಜ್ಞಾನಿಗಳ ಜೊತೆಗೆ ಸೇರಿಕೊಂಡು ಸುಖವಾಗಿ ಇರೋದಕ್ಕಿಂತ ಜ್ಞಾನಿಗಳ ಜೊತೆಗೆ ಸೇರಿ ಇದು ಹೇಗೆ, ಇದು ಹಾಗೆ, ಹೇಗೆ ಅಂತ ಚರ್ಚೆ ಮಾಡಿ, ಪ್ರಶ್ನೋತ್ತರಗಳನ್ನ ಮಾಡಿ ಚಿಂತನೆ ಮಾಡುವುದು ಒಳ್ಳೆಯದು. ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಅಂತ. ಜಗಳ ಮಾಡೋದೇ ಒಳ್ಳೇದಂತ ಜ್ಞಾನಿಗಳ ಜೊತೆಗೆ. ಅಭಿಪ್ರಾಯ ಜಗಳ ಆಗಬೇಕು ಅಂತ ಅಲ್ಲ, ಜ್ಞಾನಿಗಳ ಜೊತೆಗೆ ಸಂಘವಾಗಿ ಇರಬೇಕು ಅಂತ ಒಟ್ಟು. ಎಂಥ ಅದ್ಭುತವಾದ ಒಂದು ಉಪದೇಶ ನೋಡಿ ಗುರುಗಳು ಕೊಟ್ಟಿದ್ದಾರೆ ಇಲ್ಲಿ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.